ಮಾಡ್ಕೊಂತ ಬಂದೇವಿ. ಇವತ್ತಿನ ಈ ಗುಡಿಗೇರಿಯಲ್ಲಿ ಈ ಪ್ರವಚನ ಮತ್ತು ಭಜನೆ ಕಾರ್ಯಕ್ರಮದ ಸಂಖ್ಯೆ 449ನೇ ಕಾರ್ಯಕ್ರಮ ನಮ್ಮದು. ಗುಡಿಗೇರಿ ಗ್ರಾಮ ಸಾಮಾನ್ಯ ಅಲ್ಲರಿ. ಇದು ನೋಡಿದಾಗ ಅನ್ನಿಸ್ತು ಎಂಥ ದೇವಸ್ಥಾನ ಐತಿ, ವಿಶೇಷವಾದ ದೇವಸ್ಥಾನ. ಈಶ್ವರನ ಮೇಲೆ ಬಸವಣ್ಣ ಮೂರ್ತಿ ನೋಡಿದ್ದ ಇದೇ ಫಸ್ಟ್ ನಾವೆಲ್ಲ ದರ್ಶನ ಮಾಡಿದ್ವಿ. ಈ ಒಂದು ಸೇವೆ ನಿಮಿತ್ತ ನಾವಿಲ್ಲಿ ಬಂದೇವೆ ಅಂದ್ರೆ ನಿಜವಾಗ್ಲೂ ಆ ಗುಡಿಗೇರಿ ಗ್ರಾಮದ ತಾಯಿಯ ಕೃಪೆ ಹಾಗೂ ಗುರು ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಅವರ ಅನುಮತಿ ಕೊಟ್ಟಿದ್ದಕ್ಕಾಗಿ, ನಮ್ಮ ಒಂದು ಸೇವಾ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಗುಡಿಗೇರಿ ಗ್ರಾಮದ ಹಾಗೂ ಬಸವಣ್ಣ ದೇವರ ಸಮಿತಿಯ ಸಮಸ್ತ ಅವರಿವರೆನ್ನದೇ ಸಮಸ್ತ ಗುರು ಹಿರಿಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಗಣೇಶನ ಭಜನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ದಯಮಾಡಿ ಶಾಂತತೆಯಿಂದ ಇದ್ರೆ ಮಾತ್ರ ನಮಗೆ ಆನಂದ ಶಿರಾಪ್ರಸಾದ. ಮಕ್ಕಳಾಗಲಿ ಯಾರೇ ಬರಲಿ ಶಾಂತತೆಯನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಗಣೇಶನ ಭಜನೆಯನ್ನು ಪ್ರಾರಂಭಿಸೋಣ. ಶ್ರೀ ಗುರು ಬಸವಲಿಂಗಾಯ ಶ್ರೀ ಬಸವೇಶ್ವರ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಬಸವೇಶ್ವರ ಸ್ವಾಮಿ ಮಹಾರಾಜ್ ಕಿ. ಜಯ ಗಣೇಶ ಶ್ರೀ ಗಣೇಶ ಜಯ ಗೋ ಕರುಣಾಧೀಶ. ಜಯ ಗಣೇಶ ಶ್ರೀ ಗಣೇಶ ಜಯ ಗೋ ಕರುಣಾಧೀಶ. ದೇವಾದಿ ದೇವ ವಿಘ್ನ ವಿನಾಶ, ದೇವಾದಿ ದೇವ ವಿಘ್ನ ವಿನಾಶ. ಸೋ ವಿಮಲ ಹೇ ಪರಮೇಶ. ಜಯ ಗಣೇಶ ಶ್ರೀ ಗಣೇಶ ಜಯ ಭೋ ಕರುಣಾಧೀಶ. ಪಾರ್ವತಿ ಕನಯನು ನೀನಯ್ಯ ಶಿವನ ಪ್ರಿಯನೇ ಗಣಪಯ್ಯ ಇಲಿವಾರಿನವು ನಿನದಯ್ಯ ಇಲಿವಾರಿನವು ನಿನದಯ್ಯ ಲೋಕವ ಸುತ್ತುವೆ ನನ್ನಯ್ಯ ಬೆನಕಯ್ಯ ಬಾರಯ್ಯ ಸನ್ನತ ಸೋದರ ನೀನಯ್ಯ ಮೋದಕ ಪ್ರಿಯನು ನೀನಯ್ಯ ಈ ಮೋದಕ ಪಣಿ
ಪುಣ್ಯದ ಫಲ ನಮಗೆಲ್ಲ ಅಕ್ಷಯ ಆಗ್ತೈತಿ ನೋಡ್ರಿ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಗುರು ಸಿದ್ದರಾಮೇಶ್ವರರು ಬಸವಣ್ಣನ ನೆನೆದ್ರೆ ಏನೇನಾಗ್ತತೆ ಅನ್ನೋದು ಹೇಳಿದ್ರು ನೋಡ್ರಿ. ಮಾದಲಾಂಬಿಕೆ ಮಾದರಸ, ಶಿವನ ಪರಮ ಭಕ್ತರು, ಬಾಗೇವಾಡಿಯ ದಂಪತಿಗಳು ಶಿವನ ಪರಮ ಭಕ್ತರು. ಬಹಳ ದಿನಗಳ ನಂತರ ಅವರಿಗೊಂದು ಮನೆಯಲ್ಲಿ ಪುತ್ರ ಸಂತಾನ ಆಕತಿ. ಅದು ಶಿವನ ಕೃಪೆಯಿಂದ. ಶಿವನ ಕೃಪೆಯಿಂದ ಮನೆಯೊಳಗೆ ಒಂದು ಮುದ್ದಾದ ಗಂಡು ಮಗುವಿನ ಜನನ ಆಕೈತಿ. ಜನನ ಆದ ತಕ್ಷಣ ಮಾದಲಾಂಬಿಕೆಗೆ ಬಹಳ ಸಂತೋಷ ಆಗ್ತೈತಿ. ಶಿವನಿಗೆ ಪ್ರಾರ್ಥನೆ ಮಾಡ್ತಾಳ ಮಾದಲಾಂಬಿಕೆ, ಹೇ ಶಿವನೇ, ಎಂಥ ಮಗುವನ್ನು ಕೊಟ್ಟು ನಿನ್ನ ಕೃಪೆಯಿಂದ ಮಗನನ್ನೇನೋ ಪಡೆದೆ, ಆದ್ರೆ ಮಗು ನನಗೆ ಹಾಲು ಕುಡಿಯಾಕತ್ತಿಲ್ಲ ಅಂದ್ರ ನಾ ಹಡೆದಂತ ತಾಯಿ 9 ತಿಂಗಳ ಗರ್ಭದಲ್ಲಿ ಇಟ್ಕೊಂಡು ಜನ್ಮವನ್ನು ನೀಡಿದಂತ ತಾಯಿ ನನಗೆ ಎಷ್ಟು ಸಂಕಟ ಆಗಬಹುದು. ಶಿವನೇ, ಹೆಂಗರ ಮಾಡಿದ್ದಾರಿ ತೋರಿಸು. ನನ್ನ ಮಗು ನಗಬೇಕು, ನನ್ನ ಮಗು ಮನೆಯಲ್ಲಿ ಅಳಬೇಕು, ನನ್ನ ಮಗು ಎದೆ ಹಾಲನ್ನು ಕುಡಿಬೇಕು ಶಿವ ಅಂತ ಪ್ರಾರ್ಥನೆಯನ್ನ ಅಂಗಲಾಚಿ ಅಂಗಲಾಚಿ ಮಾದಲಾಂಬಿಕೆ ಮಾದರಸ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂತಹ ಸಮಯದಲ್ಲಿ ಅದೇ ಊರಿಗೆ ಅದೇ ಸಮಯಕ್ಕೆ ಕೂಡಲ ಸಂಗಮದಿಂದ ಜಾತವೇದ ಮುನಿಗಳಂತ ಬರ್ತಾರ ನೋಡ್ರಿ. ಆ ಊರಿಗೆ ಬರ್ತಾರ. ಬಂದ ತಕ್ಷಣ ಮಾದಲಾಂಬಿಕೆಗೆ ಬಹಳ ಸಂತೋಷ ಆಗತಿ. ಓಹೋ, ಸಂಗಮನಾಥ ಈ ವೇಷದೊಳಗ ಬಂದಾನ, ಬರಮಾಡಿಕೊಳ್ಳೋಣ ಮಣಿಗೆ ಅಂತ ಅನ್ಕೊಂಡ್ರು ದಂಪತಿಗಳು. ಅನ್ಕೊಳ್ಳುವಷ್ಟರಲ್ಲೇ ಆ ಜಾತವೇದ ಮನಿಗಳು ಇವ್ರ ಕರೆಯೋಕ್ಕಿಂತ ಮೊದಲು ಇವ್ರ ಮನೆಗೆ ಪಾದಾರ್ಪಣೆಯನ್ನು ಮಾಡಿದ್ರು. ಯಾಕಂದ್ರೆ ಗುರುಗಳು ತ್ರಿಕಾಲ ಜ್ಞಾನಿಗಳು. ಹಿಂದೇನಾಗೈತಿ ಗೊತ್ತು, ಈಗೇನಾಗತ್ತೈತಿ ಗೊತ್ತು, ಮುಂದೆ ಏನ್ ಆಗ್ತೈತಿ ಗೊತ್ತು. ಜಾತವೇದ ಮನಿಗಳು ಮಾದಲಾಂಬಿಕ ಮಾದರಸ ಮನೆಗೆ ಬಂದಾಗ ಇಬ್ರು ದಂಪತಿಗಳು ಸಾಕ್ಷಾತ್ ಸಂಗಮನಾಥ ನನ್ನ ಮನೆಗೆ ಬಂದಾನಂತೇಳಿ ಕಣ್ಣೀರೊಳಗೆ ಅವರ ಪಾದವನ್ನ ತೊಳೆದು ಪೂಜೆ ಮಾಡಿದ್ರು ದಂಪತಿಗಳು. ಆಗ ಜಾತವೇದ ಮನಿಗಳು ಅಂತಾರ, ತಾಯಿ, ಹೇ ತಾಯಿ, ನಿನ್ನ ಮನೆಯಲ್ಲಿ ಮಗುವಿನ ಜನ್ಮ ಆಗೈತಲ್ಲ, ಆ ಮಗುವನ್ನು ತಂದು ನನ್ನ ಮಡಿಗಳೊಳಗೆ ಕೊಡು ಅಂತ ಕೇಳಿದ್ರು. ಆ ಮಗುವನ್ನ ತಂದು ನನ್ನ ಮಡಿಲಿಗೆ ಹಾಕು ತಾಯಿ ಅಂತ ಕೇಳಿದಾಗ ಮಾದಲಾಂಬಿಕೆ ಹೋಗಿ ಆ ಮಗುವನ್ನ ತಂದು ಜಾತವೇದ ಮುನಿಗಳ ತೊಡಿ ಮೇಲೆ ಹಾಕ್ತಾರ. ಒಳಗೆ 108 ನಾಯಿ ಬೊಗಳಿದರೇನು, ಗುರುವಿನ ಕೂಡಿದೆನೋ ನಾನು, ಗುರುವಿನ ಕೂಡಿದೆನೋ, ಗುರುವಿನ ಕೂಡಿದೆನೋ ನಾನು ಅರವಿನ ಲಯದೊಳಗೆ, ಗುರುವಿನ ಕೂಡಿದೆನೋ ನಾನು ಅರವಿನ ಲಯದೊಳಗೆ. 108 ನಾಯಿ ಬೊಗಳಿದರೇನೋ, ಗುರುವಿನ ಕೂಡಿದೆನೋ, ಬೊಗಳಿದರೇನೋ, ಗುರುವಿನ ಕೂಡಿದೆನೋ. ಬಿದ್ದಿದ್ದ ಹೊಲದೊಳಗೆ ನಾವೊಂದು ಮುತ್ತನ್ನು ಕಳಕೊಂಡೆ, ಬಿದ್ದಿದ್ದ ಹೊಲದೊಳಗೆ ನಾವೊಂದು ಮುತ್ತನ್ನು ಕಳಕೊಂಡೆ. ಕಳೆದಂತ ಮುತ್ತ ಹುಡುಕಲು ಬಂದೆ, ಗುರುವಿನ ಕೂಡಿದೆನೋ, ಕಳೆದಂತ ಮುತ್ತ ಹುಡುಕಲು ಬಂದೆ, ಗುರುವಿನ ಕೂಡಿದೆನೋ, ಗುರುವಿನ ಕೂಡಿದೆನೋ ನಾನೊಂದು ಅರವಿನ ಲಯದೊಳಗೆ, ಗುರುವಿನ ಕೂಡಿದೆನೋ ನಾವೊಂದು ಅರವಿನ ಲಯದೊಳಗೆ. 108 ನಾಯಿ ಬೊಗಳಿದರೇನೋ, ಗುರುವಿನ ಕೂಡಿದೆನೋ, 108 ನಾಯಿ ಬೊಗಳಿದರೇನೋ, ಗುರುವಿನ ಕೂಡಿದೆನೋ. ಅರಗಿದ ಹೊಲದೊಳಗೆ ನಾವೊಂದು ಹರಳನ್ನು ಕಳಕೊಂಡೆ, ಅರಗಿದ
ಹೊಲದೊಳಗೆ ನಾವೊಂದು ಹರಳನ್ನು ಕಳಕೊಂಡೆ ಕಳೆದಂತ ಹರಳ ಹುಡುಕಲು ಬಂದೆ ಗುರುವಿನ ಕೂಡಿದೆನೋ ಕಳೆದಂತ ಹರಳ ಹುಡುಕಲು ಬಂದೆ ಗುರುವಿನ ಕೂಡಿದೆನೋ ಗುರುವಿನ ಕೂಡಿದೆನೋ ನಾವೊಂದು ಅರವಿನ ಲಯದೊಳಗೆ ಗುರುವಿನ ಕೂಡಿದೆನೋ ನಾವೊಂದು ಅರವಿನ ಲಯದೊಳಗೆ ನೂರೆಂಟು ನಾಯಿ ಹೊಗಳಿದರೇನೋ ಗುರುವಿನ ಕೂಡಿದೆನೋ ನೂರೆಂಟು ನಾಯಿ ಹೊಗಳಿದರೇನೋ ಗುರುವಿನ ಕೂಡಿದೆನೋ ತಿರುಗಿ ಬಂದೆ ನಾಯಿ ಪವದ ಬಲದೊಳಗೆ ತಿರುಗಿ ಬಂದೆ ನಾ ತಿರುಗಿ ಬವದಲ್ಲಿ ನೊಂದೆ ತನ್ನ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಅರಳಗುಂಡಗಿಯಲ್ಲಿ ನಿನ್ನಯ ಜನನ ಸಾಲುತ್ತೆ ಮನೆ ತನಕ್ಕೆ ನೀನಾದೆ ಕಿರಣ ಅರಳಗುಂಡಗಿಯಲ್ಲಿ ನಿನ್ನಯ ಜನನ ಸಾಲುತ್ತೆ ಮನೆ ತನಕ್ಕೆ ನೀನಾದೆ ಕಿರಣ ನಿತ್ಯ ಮಾಡಿದೆ ಗುರುವಿನ ಸ್ಮರಣ ನಿತ್ಯ ಮಾಡಿದೆ ಗುರು ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಪರಮೇಶ್ವರ ಸಮೇತಮೆ ಎರಡೆತ್ತು ನೇಗಿಲ ಹೂಡಿದೆ ತನುವೆಂಬ ಫಲ ಹಸನಾಗಿ ಮಾಡಿದೆ ಸಮೇತಮೆ ಎರಡೆತ್ತು ನೇಗಿಲ ಹೂಡಿದೆ ತನುವೆಂಬ ಫಲವ ಹಸನಾಗಿ ಮಾಡಿದೆ ಸಂಸಾರ ತಿಳಿಸಲು ಕುಂಟೆಯ ಹೂಡಿದೆ ಸಂಸಾರ ತಿಳಿಸಲು ಕುಂಟೆಯ ಹೂಡಿದೆ ಗುರುವೆಂಬ ಬೀಜವನು ಫಲದಲ್ಲಿ ಬಿತ್ತಿದೆ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಪರಮೇಶ್ವರ ಕಾಶಿಯ ರಾತ್ರಿ ಚೆನ್ನಾಗಿ ಮಾಡು ಹಸಿದು ಬಂದವರಿಗೆ ಅನ್ನವ ನೀಡು ದಾನ ಧರ್ಮವ ನಿತ್ಯದ ಮಾಡಲ್ಲ ನಿನ್ನೊಳಗ ನೀನು ತಿಳಿದು ನೋಡಲ್ಲ ನಿನ್ನೊಳಗ ನೀನು ತಿಳಿದು ನೋಡಲ್ಲ ಸಕ್ಕರ ಸುಟ್ಟು ಭೂಮಿಯ ಮಾಡು ಸಕ್ಕವ ಸುಟ್ಟು ಭೂಮಿಯ ಮಾಡು ಗರ್ವವೆಂಬುದು ಹರಣ ಮಾಡು ಸಿಟ್ಟು ಬಂದಾಗ ನಿಧಾನ ಮಾಡಲ್ಲ ನಿನ್ನೊಳಗ ನೀನು ತಿಳಿದು ನೋಡಲ್ಲ ನಿನ್ನೊಳಗ ನೀನು ತಿಳಿದು ನೋಡಲ್ಲ ಶಿವಜಾನ ಶಿವಜಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಲ್ಲ
ಕಣ್ಣ